ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಬೇಳೆ ಸಾರು ಮಾಡೋಣ ಅಂತ ಬೇಳೆ ಬೇಯಿಸ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ಆಮೇಲೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಬುಧವಾರ ಬೆಳಗ್ಗೆನೇ ಪೂಜೆ ಕೂಡ ಮಾಡಿದ್ದಾಯಿತು. ಯಾಕೆಂದರೆ ರಾಯರ ಪ್ರಸಾದ ಮತ್ತು ಮಂತ್ರಾಕ್ಷತೆ ಇತ್ತಲ್ವ, ಸೊ ಅದನ್ನು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತಂದರು. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದು ಬುಧವಾರ ಪೂಜೆ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರಿಗೆ ಅವರು ರೆಡಿಯಾಗಿ ಬಂದಿದ್ರು. ಸೊ ನಾಷ್ಟ ಕೂಡ ಹಾಕ್ಕೊಟ್ಟೆ ಅವ್ರಿಗೆ. ಸೊ ಬೆಳಗ್ಗೆ ಹೊತ್ತು ಇದು ಬ್ರೌನ್ ರೈಸ್ ಇದೆಯಲ್ಲ, ಸೊ ಅದನ್ನೇ ಮಾಡ್ಕೋಣ ಅಂತ ಅದನ್ನೇ ಮಾಡಿ ಅವ್ರಿಗೆ ಬೇಳೆ ಸಾರು ಜೊತೆ ಹಾಕ್ಕೊಟ್ಟೆ. ಸೊ ಸ್ವಲ್ಪನೇ ಮಾಡಿದ್ದೆ ಫ್ರೆಂಡ್ಸ್ ಅದು. ಹಾಗಾಗಿ ದೋಸೆ ಹಸಿಟ್ಟಿತ್ತು, ಸೊ ನಾನು ದೋಸೆ ಮಾಡಿಕೊಂಡೆ. ಬೇಳೆ ಸಾರಿಗೆ ಚಪಾತಿ ಇಲ್ಲ ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನನಗಿಷ್ಟ. ಸೊ ಅದನ್ನು ತಿಂದ್ಕೊಂಡು ಆಮೇಲೆ ಒಂದು ಎಳ್ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಎಳ್ನೀರು ಕುಡಿದಿದ್ದಾಯಿತು. ಸೊ ಈಗ ಟೈಮಿಂದ ಆಲ್ರೆಡಿ 3:15 ಆಗಿದೆ. ಸೊ ನನಗೇನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತಿದೆ. ಸೊ ಅದಕ್ಕೆ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನು ಸ್ನ್ಯಾಕ್ಸ್ ಅಂದರೆ ಅದು ಆನಿಯನ್ ಮಂಚೂರಿಯನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಜನ ಅಂದ್ಕೊಳ್ತಾರೆ ಕ್ಯಾಬೇಜ್ ಮಂಚೂರಿ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಆದರೆ ಅದು ಬಾಡಿಗೆ ಹೀಟ್ ತಿನ್ನೋಕ್ಕಾಗಲ್ಲ ಅಂತ. ಅಂಥವ್ರು ಈ ಆನಿಯನ್ ಮಂಚೂರಿಯನ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲು. ಸೊ ಈಗ ಅದನ್ನು ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಬೇಕಂತಿದ್ದೀನಿ. ಸೊ ಬನ್ನಿ, ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಆನಿಯನ್ ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಈರುಳ್ಳಿನ ಸ್ಲೈಸಾಗಿ ಸಣ್ಣ ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬಂದುಬಿಟ್ಟು ಕಲರ್ದು ಹಾಕ್ಕೊಳ್ಳಿ, ಹಾಗೆ ಖಾರದ್ದು ಹಾಕ್ಕೊಳ್ಳಿ. ಸೊ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಕಾರ್ನ್ಫ್ಲವರ್ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರೈಸ್ ಫ್ಲೋರ್ ಅಕ್ಕಿ ಹಸಿಟ್ಟು ಬಂದು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮೈದಾ ಬಂದುಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲೇ ನೀರು ಹಾಕ್ಕೊಳ್ಬೇಡಿ. ಸೊ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ. ಸೊ ಈರುಳ್ಳಿಯಲ್ಲೂ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾಗೆ ಎಣ್ಣೆಯಲ್ಲಿ ಬಿಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟು ಉಂಡೆಗಳು ಕಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಎಷ್ಟು ದೊಡ್ಡದಾಗೆ ಚಿಕ್ಕದಾಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮೀಡಿಯಮಾಗಿ ಒಂದು ಸ್ವಲ್ಪ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡೆ. ಸೊ ಅದು ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಾಯೋದಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವೇನಾದರೂ ಮಾಡೋದಕ್ಕೆ ಹೋದರೆ ಈರುಳ್ಳಿ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ, ಆವಾಗ ರೆಡ್ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಕೊಂಡೆ. ಸೊ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸೊ ಮಕ್ಕಳಿರೋ ಮನೇಲಂತೂ ಈವ್ನಿಂಗ್ ಟೈಮ್ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಆಯಿಲ್ ಫುಡ್ಡು ಮಂತ್ಲಿ ಒನ್ಸ್ ಇಲ್ಲ ಟ್ವೈಸ್ ಮಾಡಿಕೊಡಿ. ಸೊ ಚೆನ್ನಾಗಿರುತ್ತೆ. ಸೊ ಕೆಲವೊಬ್ಬರು ಹೀಟ್ ಐಟಮ್ಸ್ ತಿನ್ನೋಕ್ಕಾಗೋದಿಲ್ವಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಇದನ್ನು ಲಾಸ್ಟಲ್ಲಿ ಒಗ್ಗರಣೆ ಕೊಡೋಣ ಅಂದರೆ ಇನ್ನು ಸೋಯಾ ಸಾಸ್ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತಿದ್ದೆ, ಆದರೆ ಆ ಥರ ಮಾಡಲಿಲ್ಲ. ಡ್ರೈ ಆಗೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಆನಿಯನ್ ಮಂಚೂರಿಯನ್ ಮಾಡೋದಂತೂ ತುಂಬ ಈಸಿ. ಸೊ ನಾನು ಇನ್ನೂ ಫುಲ್ಲಾಗಿ ಮಾಡಿಲ್ಲ. ಒಂದು ದಬ್ಬೆ ಹಾಕಿದ್ದೀನಿ, ಇನ್ನೊಂದು ದಬ್ಬೆ ಬೇಯ್ತಾ ಇದೆ. ಸೊ ನಾನು ಹಾಗೆ ತಿಂತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನನಗನ್ನಿಸ್ತಾ ಇದೆ ಇದೇ ಥರ ಡ್ರೈ ಆನಿಯನ್ ಮಂಚೂರಿಯನ್ ಥರನೇ ತಿನ್ಕೊಳ್ಳೋಣ, ಇದು ಮಾಡೋದು ಬೇಡ ಅಂತ ಅಂದ್ಕೊಂಡು. ಅಷ್ಟು ಸಕ್ಕತ್ತಾಗಿ ಬಂದಿದೆ. ನನಗಂತೂ ಟೇಸ್ಟ್ ತುಂಬ ಇಷ್ಟ ಆಯಿತು. ಸೊ ನಮ್ಮ ಮನೆಯವ್ರು ಬೇಗ ಬಂದಿಲ್ಲ ಅಂದರೆ ನಾನೇ ಖಾಲಿ ಮಾಡಿಬಿಡ್ತೀನಿ, ಏನೋ ಗೊತ್ತಿಲ್ಲ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಇಷ್ಟೇ ಡ್ರೈ ಆನಿಯನ್ ಮಂಚೂರಿಯನ್ ಥರನೇ ಮಾಡ್ಕೊಳ್ತೀನಿ. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಇನ್ನೂ ಫ್ರೈ ಮಾಡ್ಕೊಳ್ಳಲ್ಲ. ಯಾಕಂದರೆ ನನಗನ್ಸೋ ಪ್ರಕಾರ ಫ್ರೈ ಮಾಡಿಕೊಂಡ್ರೆ ಅದು ಕೆಚಪ್ಪು ಸಾಸ್ ಎಲ್ಲ ಹಾಕಿರ್ತೀವಲ್ಲ, ಅದರಿಂದ ಸಾಫ್ಟ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಳ್ಳೋದಿಲ್ಲ, ಹೀಗೆ ತಿಂತೀನಿ. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ನಾನು ಯಾಕೆ ಸಾಸೆಲ್ಲ ಹಾಕಿ ಇದು ಮಾಡಲಿಲ್ಲ ಅಂದರೆ, ಸೊ ಅದು ಮೆತ್ತಗಾಗ್ಬಿಡತ್ತೆ. ಈಗ ಕ್ರಿಸ್ಪಿಯಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, 7 ಗಂಟೆ 8 ಗಂಟೆಗೆ ಬರ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ಅದು ಮೆತ್ತಗಾಗ್ಬಿಡುತ್ತೆ ಅನ್ನೋ ಕಾರಣದಿಂದ ನಾನು ಸಾಸಸ್ ಎಲ್ಲ ಹಾಕಿ ಮಾಡಲಿಲ್ಲ. ಸೊ ಹಾಗೆ ಚೆನ್ನಾಗಿತ್ತು. ಸೊ ಅದು ಎಲ್ಲ ಮಾಡಿದ್ದಾದಮೇಲೆ ಹಾಗೆ ಪಾತ್ರೆಗಳು ಇತ್ತಲ್ಲ, ಅದನ್ನು ತೊಳ್ಕೊಂಡೆ. ಇನ್ನು ರಾತ್ರಿಗಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಆಗೋದಿಲ್ಲ. ಸೊ ಅದಕ್ಕೆ ಈಗ ಹೆಂಗಿದ್ರು ಬಿಸಿಲಿದೆ ಅಂದ್ಕೊಂಡು ಹೀಗೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಬಿಟ್ರೇನೋ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ.
ಸೊ ಆಮೇಲೆ ಪಾತ್ರೆಗಳು ತೊಳೆದ್ಬಿಟ್ಟು ಸಿಂಕು ಎಲ್ಲ ತೊಳ್ಕೊಂಡೆ. ಅದೆಲ್ಲ ತೊಳ್ಕೊಂಡು ಮತ್ತೆ ಎಳ್ನೀರು ಇತ್ತಲ್ಲ ಫ್ರೆಂಡ್ಸ್, ಸೊ ಎಳ್ನೀರು ಕುಡಿಯೋಣ ಅಂದ್ಕೊಂಡು ಮತ್ತೆ ಒಂದು ಎಳ್ನೀರು ಕುಡಿತಾ ಇದ್ದೀನಿ ಇವತ್ತು. ಸೊ ನಮ್ಮ ಮನೆಯವರು ತರಿಸಿಟ್ಟಿದ್ರು. ಆಮೇಲೆ ಇವತ್ತು ರಾತ್ರಿಗೆ ಅಡುಗೆಗೆ ಬಂದುಬಿಟ್ಟು ನಮ್ಮ ಮನೆಯವರೇ ಹೇಳಿದರು ಏನಾದರೂ ಒಂದು ಗೊಜ್ಜು ಮಾಡು ಅಂತ. ಅವರೇ ನನಗೆ ಹೇಳಿಬಿಟ್ಟಿರ್ತಾರೆ ಇಂಥದ್ದು ಹಿಂಗೆ ಹಾಕಿ ಹಿಂಗೆ ಮಾಡು ಅಂತ. ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಪುಡಿ ಹಾಕ್ಕೊಳ್ತೀನಿ. ನಿಮಗೆ ಜೀರಿಗೆ ಬೇಕಂದ್ರೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಟೊಮೆಟೊ, ಹಣ್ಣಾಗಿರೋ ಟೊಮೆಟೊನ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು, ಹಾಗೆ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಗೆ ಹಾಕ್ಕೊಂಡೆ. ಸೊ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಈರುಳ್ಳಿಗಿಂತ. ಸೊ ಇದೆಲ್ಲ ಆದಮೇಲೆ ನೆನೆಸಿಟ್ಕೊಂಡಿರೋದು ಹುಣಸೆ ಹಣ್ಣು ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದು. ತರಿಯಾಗಿ ರುಬ್ಕೊಳ್ಬೇಕು, ಇದನ್ನು ನುಣ್ಣಗೆ ರುಬ್ಕೊಳ್ಬಾರ್ದು. ಆಮೇಲೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಡೋಂಗಿಲ್ಲ, ಹಾಗೆ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಬುಧವಾರದ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.